ನಾಗ ಚೈತನ್ಯ ಹಾಗೂ ಶೋಭಿತಾ ಧೂಲಿಪಾಲ್ ಅವರ ಮದುವೆ ರೈಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೈದರಾಬಾದ್ನ ಅನ್ನಪೂರ್ಣೇಶ್ವರಿ ಸ್ಟುಡಿಯೋದಲ್ಲಿ ಡಿಸೆಂಬರ್ 4ನೇ ತಾರೀಕು ಕುಟುಂಬಸ್ಥರು, ಆಪ್ತರು, ಗೆಳೆಯರ ಬಳಗದ ಮಧ್ಯೆ ಅದ್ದೂರಿಯಾಗಿ ಮದುವೆ ಮಾಡೋದಕ್ಕೆ ನಿಶ್ಚಯ ಆಗಿದೆ. ಅದೇನಂದ್ರೆ ಅಕ್ಕಿನೇನಿ ನಾಗ ಚೈತನ್ಯ ಹಾಗೂ ಶೋಭಿತಾ ಧೂಲಿಪಾಲ್ ಅವರ ಮದುವೆ ಹಕ್ಕುಗಳು ಅಂದ್ರೆ ಮದುವೆ ರೈಟ್ಸ್ ನ ಮಾರಾಟ ಮಾಡಿದ್ದಾರಂತೆ ಸುಮಾರು 50 ಕೋಟಿಗೆ. 50 ಕೋಟಿ ರೂಪಾಯಿಗೆ ಅವರು ಮದುವೆ ರೈಟ್ಸ್ ನ ಒಂದು ಖಾಸಗಿ ಬದುಕನ್ನ ಮಾರಾಟ ಮಾಡ್ಕೊಳ್ತಾರೆ ಅಂತಂದ್ರೆ ಏನ್ ಅರ್ಥ ಈಗಂತ ನಾವ್ ಹೇಳ್ತಾ ಇರೋದಲ್ಲ, ನೆಟ್ಟಿಗರು ಮತ್ತೆ ಟ್ರೋಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ಟಿ-ಟೌನ್ ಸೂಪರ್ ಸ್ಟಾರ್ ಅಕ್ಕಿನೇನಿ ನಾಗಾರ್ಜುನ್ ಅವರ ಪುತ್ರ ಅಕ್ಕಿನೇನಿ ನಾಗ ಚೈತನ್ಯ ಹಾಗೂ ಶೋಭಿತಾ ಧೂಲಿಪಾಲ್ ಅವರ ಮದುವೆ ರೈಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಇವರಿಬ್ರು ಮದುವೆ ಆಗ್ತಿರೋದ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ರೀಸೆಂಟ್ ಆಗಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ರು. ಈಗ ಮದುವೆ ಶಾಸ್ತ್ರಗಳು ಈಗಾಗಲೇ ಶುರುವಾಗಿರತಕ್ಕಂಥದ್ದು. ಹೈದರಾಬಾದ್ನ ಅನ್ನಪೂರ್ಣೇಶ್ವರಿ ಸ್ಟುಡಿಯೋದಲ್ಲಿ ಡಿಸೆಂಬರ್ 4ನೇ ತಾರೀಕು ಕುಟುಂಬಸ್ಥರು, ಆಪ್ತರು, ಕೆಲವು ಗೆಳೆಯರ ಬಳಗದ ಮಧ್ಯೆ ಅದ್ದೂರಿಯಾಗಿ ಮದುವೆ ಮಾಡೋದಕ್ಕೆ ನಿಶ್ಚಯ ಆಗಿದೆ. ಈಗಾಗಲೇ ವಿವಾಹ ಪೂರ್ವ ಕಾರ್ಯಕ್ರಮಗಳು ಶುರುವಾಗಿರ್ತಕ್ಕಂಥದ್ದು. ಚಪ್ರದ ಶಾಸ್ತ್ರ ಇರಲಿ, ಅರಿಶಿನ ಇರಲಿ, ಮೆಹಂದಿ ಶಾಸ್ತ್ರ, ಸಂಗೀತ ಸೆರೆಮನಿ, ಇದೆಲ್ಲವಕ್ಕೂ ಕೂಡ ಕಿಕ್ ಸ್ಟಾರ್ಟ್ ಕೊಡೋದಕ್ಕೆ ಎರಡೂ ಕುಟುಂಬಸ್ಥರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಅದೇನಂದ್ರೆ ಅಕ್ಕಿನೇನಿ ನಾಗ ಚೈತನ್ಯ ಹಾಗೂ ಶೋಭಿತಾ ಧೂಲಿಪಾಲ್ ಅವರ ಮದುವೆ ಹಕ್ಕುಗಳು ಅಂದ್ರೆ ಮದುವೆ ರೈಟ್ಸ್ ನ ಮಾರಾಟ ಮಾಡಿದ್ದಾರಂತೆ ಸುಮಾರು 50 ಕೋಟಿಗೆ. ಅಲ್ಲ ರೀ, ಅವ್ರ ಎಂಗೇಜ್ಮೆಂಟೇ ಸುಮಾರು 50 ಕೋಟಿ 100 ಕೋಟಿ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ರು. ಅಂದ್ರೆ ಅಷ್ಟು ಗ್ರ್ಯಾಂಡ್ ಇತ್ತು ಅವ್ರ ಎಂಗೇಜ್ಮೆಂಟು. 50 ಕೋಟಿ ರೂಪಾಯಿಗೆ ಅವರು ಮದುವೆ ರೈಟ್ಸ್ ನ ಒಂದು ಖಾಸಗಿ ಬದುಕನ್ನ ಮಾರಾಟ ಮಾಡ್ಕೊಳ್ತಾರೆ ಅಂತಂದ್ರೆ ಏನ್ ಅರ್ಥ ಈಗಂತ ನಾವ್ ಹೇಳ್ತಾ ಇರೋದಲ್ಲ, ನೆಟ್ಟಿಗರು ಮತ್ತೆ ಟ್ರೋಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ, ANR ಕುಟುಂಬ ಅಂತಂದ್ರೆ ಇಡೀ ಚಿತ್ರ ಜಗತ್ತು, ಇಡೀ ಸಿನಿ ದುನಿಯಾನೇ ತಿರುಗಿ ನೋಡುತ್ತೆ. ಅಕ್ಕಿನೇನಿ ನಾಗೇಶ್ವರ ರಾವ್ ಕುಟುಂಬ ಅಂತಂದ್ರೆ ಅವರ ತಾತ ಸಾವಿರಾರು ಕೋಟಿ ಒಡೆಯ, ಅವರ ತಂದೆನೂ ಕೂಡ ಸಾವಿರಾರು ಕೋಟಿ ಒಡೆಯ. ಹೀಗಿರುವಾಗ ಬರೀ 50 ಕೋಟಿಗೆ ಅವರ ಮದುವೆ ರೈಟ್ಸ್ ಗಳನ್ನ, ಅವರ ಖಾಸಗಿ ಬದುಕನ್ನ ಮಾರಾಟ ಮಾಡ್ತಾರೆ ಅಥವಾ ಖಾಸಗಿ ಬದುಕನ್ನ ಎಲ್ಲರ ಮುಂದೆ ಹರಬಿಡ್ತಾರಂದ್ರೆ ಇದಕ್ಕೆ ಏನ್ ಹೇಳ್ಬೇಕು ಅಂತ ನೆಟ್ಟಿಗರು ಚೀಮಾರಿ ಹಾಕ್ತಾ ಟ್ರೋಲ್ ಮಾಡ್ತಾ, ಅಲ್ಲ ಖಾಲಿ 50 ಕೋಟಿ ರೂಪಾಯಿ ಇರ್ಲಿಲ್ವಾ ಇವ್ರ ಹತ್ರ, 50 ಕೋಟಿಗೆ ಮಾರಾಟ ಮಾಡಿದಾರಲ್ರಿ, ಇವ್ರಿಗೆ ಏನ್ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಂತ ಕಮೆಂಟ್ ಮಾಡ್ತಾ, ಕಿಂಡೆಲ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ 50 ಕೋಟಿ ರೂಪಾಯಿಗೆ ಈ ಹಕ್ಕುಗಳು ಮಾರಾಟವಾಗಿರ್ತಕ್ಕಂಥದ್ದು, ಮಾರಾಟ ಮಾಡ್ತಿರ್ತಕ್ಕಂಥದ್ದು ನಿಜಾನ ಏನೋ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಹೆಬ್ಬಿಸ್ತಾ ಇದೆ. ಸೊ ಡಿಸೆಂಬರ್ 4ಕ್ಕೆ ಮದುವೆ ಆಗುತ್ತೆ. ಆ ಮದುವೆ ವಿಡಿಯೋ ಎಲ್ಲವನ್ನೂ ಕೂಡ ನೀಟಾಗಿ ಅದ್ದೂರಿಯಾಗಿ ರೆಕಾರ್ಡ್ ಮಾಡಿಕೊಂಡು ಈ ಒಂದು ನೆಟ್ಫ್ಲಿಕ್ಸ್ ಸಂಸ್ಥೆ ಯಾವಾಗ ಅದನ್ನ ಟೆಲಿಕಾಸ್ಟ್ ಮಾಡುತ್ತೆ ಅಥವಾ ಯಾವಾಗ ಅದನ್ನ ನಾವು ನೋಡ್ಬೋದು ಗೊತ್ತಿಲ್ಲ. ಯಾಕಂದ್ರೆ ಈ ಹಿಂದೆ ನಯನತಾರ ಮತ್ತು ವಿಘ್ನೇಶ್ ಅವರ ಒಂದು ಮದುವೆ ವಿಡಿಯೋ ಕೂಡ ಮಾರಾಟವಾಗಿತ್ತು. ನೆಟ್ಫ್ಲಿಕ್ಸ್ ಸಂಸ್ಥೆ ಬಹುಕೋಟಿಯನ್ನ ಕೊಟ್ಟು ಕೊಂಡ್ಕೊಂಡಿತ್ತು. ಬಟ್ ಅದನ್ನ ನೋಡ್ಲಿಕ್ಕೆ ಸಿಕ್ಕಿದ್ದು ಕೆಲವೊಂದು ಫೋಟೋಸ್ಗಳಂದ್ರೆ ನಯನತಾರ ಮತ್ತು ವಿಘ್ನೇಶ್ ಅವ್ರ ಮದುವೆ ಫೋಟೋಗಳನ್ನ ಕೆಲವೊಂದಿಷ್ಟು ಅಷ್ಟೇ ಹಂಚ್ಕೊಂಡಿದ್ದು. ಅದರ ವಿಡಿಯೋನ ನೋಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ವಿಡಿಯೋನ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ನಮಗೆ 2 ವರ್ಷಗಳ ನಂತರ. ಸೊ ಇದೀಗ ಶೋಭಿತಾ ಮತ್ತೆ ನಾಗ ಚೈತನ್ಯ ಅವರ ಮದುವೆ ವಿಡಿಯೋ ಒಂದು ವೇಳೆ ನೆಟ್ಫ್ಲಿಕ್ಸ್ ಸಂಸ್ಥೆ ಕೊಂಡ್ಕೊಂಡಿದ್ರೆ ಅದನ್ನ ಸ್ಟ್ರೀಮಿಂಗ್ ಆಗೋದು, ಅದನ್ನ ಅಭಿಮಾನಿಗಳು ನೋಡ್ಲಿಕ್ಕೆ ಅವಕಾಶ ಸಿಗೋದು, ಅದು ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಒಂದಿಷ್ಟು ಫೋಟೋಗಳನ್ನ ಮಾತ್ರ ಅವರು ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದ್ದೇ ಇರುತ್ತೆ. ಸೊ ಹೇಗ್ ನಡೆಯುತ್ತೆ ಮದುವೆ? ಅಫ್ಕೋರ್ಸ್ ANR ಕುಟುಂಬದ ಮದುವೆ ಅಂತಂದ್ರೆ ಅದ್ದೂರಿಯಾಗೆ ನಡೆಯುತ್ತೆ. ಬಟ್ ಇದು 2ನೇ ಮದುವೆ ಆಗಿರೋದ್ರಿಂದ ಇನ್ನೆಷ್ಟು ರಿಚ್ ಆಗಿ ಮಾಡ್ತಾರೆ ಅಥವಾ ಮೊದಲನೇ ಮದುವೆಗಿಂತ ಒಂದಿಷ್ಟು ಕಡಿಮೆ ರಿಚ್ ಆಗಿರುತ್ತೋ ಗೊತ್ತಿಲ್ಲ. ಬಟ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಾಗ ಚೈತನ್ಯ ಈ ಮೊದಲು ಅಂದ್ರೆ 2016-17 ಸಮಯದಲ್ಲಿ ಸೌತ್ ಸುಂದರಿ ಸಮಂತಾ ಜೊತೆ ಮದುವೆ ಆಗಿದ್ರು. ಸುಮಾರು 4 ವರ್ಷಗಳ ಕಾಲ ಇವರ ದಾಂಪತ್ಯ ಜೀವನ ಸುಗಮವಾಗಿ ನಡೀತು. ಸೊ ಜೋಡಿ ಇದ್ರೆ ಹಿಂಗಿರ್ಬೇಕು, ಇವರಿಬ್ರು ರಿಯಲ್ ಜೋಡಿ, ಮಾದರಿ ಜೋಡಿ ಆಗ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಯಾಕಂದ್ರೆ ಇಬ್ರು ಸುಮಾರು ವರ್ಷಗಳ ಕಾಲ ಪ್ರೀತಿಸಿ ಪರಸ್ಪರ ಒಂದಿಷ್ಟು ಸಿನಿಮಾಗಳಲ್ಲಿ ಇವರಿಬ್ರು ಜೋಡಿಯಾಗಿ ಕಾಣಿಸ್ಕೊಂಡು ರಿಯಲ್ ಲೈಫ್ ನಲ್ಲಿ ಸಹಿಸ್ಕೊಂಡು ಆನಂತರ ರಿಯಲ್ ಲೈಫ್ ನಲ್ಲಿ ಇವರು ಜೋಡಿಗಳಾದಂತವ್ರು. ಅದೇನಾಯ್ತು ಗೊತ್ತಿಲ್ಲ, ಅವರಿಬ್ರು ಬೇರೆ ಆದ್ರು. 2021ರಲ್ಲಿ ತಮ್ಮ ದಾಂಪತ್ಯ ಜೀವನಕ್ಕೆ ಅವರು ಎಳ್ಳು ನೀರು ಬಿಟ್ರು. ಅನಂತರ ಶೋಭಿತಾ ಧೂಲಿಪಾಲ್ ಜೊತೆ ಒಂದಿಷ್ಟು ಫಾರಿನ್ ಟ್ರಿಪ್ಗಳಲ್ಲಿ ಜೊತೆಗೆ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಆಗ್ತಾ ಹೋಯಿತು. ಮದುವೆಗೂ ಮುಂಚೆ ಒಂದಿಷ್ಟು ಸುದ್ದಿ ಕೇಳಿ ಬಂದಿತ್ತು ಇವರಿಬ್ರು ಡೇಟಿಂಗ್ ಅಲ್ಲಿ ಇದ್ದಾರೆ ಅಂತ. ಸೊ ಫ್ಯಾನ್ಸ್ ಕೂಡ ಪ್ರಿಡಿಕ್ಟ್ ಮಾಡಿದ್ರು. ಫೈನಲಿ ಈ ಸುದ್ದಿ ನಿಜ ಆಯ್ತು. ಶೋಭಿತಾ ಧೂಲಿಪಾಲ್ ಕೂಡ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹಾಲಿವುಡ್ ಸಿನಿಮಾಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನೊಂದು ವೆಬ್ ಸೀರೀಸ್ಗಳಲ್ಲೂ ಕೂಡ ಈಕೆ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಇಂಥ ಶೋಭಿತಾ ಧೂಲಿಪಾಲ್ ಈಗ ನಾಗ ಚೈತನ್ಯ ಜೊತೆ ಅದ್ದೂರಿಯಾಗಿ ಹಸೆಮಣೆ ಏರೋದಕ್ಕೆ ಸಿದ್ಧವಾಗಿರತಕ್ಕಂಥ. ಇನ್ನೊಂದೆಡೆ
ಇನ್ನು ಅಕ್ಕಿನೇನಿ ಕೂಡ ಎಂಗೇಜ್ ಆಗಿರ್ತಕ್ಕಂಥದ್ದು 2016 ಸಮಯದಲ್ಲಿ ಶ್ರೇಯಾ ಬೋಪಾಲ್ ಅನ್ನೋರ ಜೊತೆ ಅವ್ರು ಎಂಗೇಜ್ ಆಗಿದ್ರು. ಆಕೆ ಜೊತೆನೆ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಕೂಡ ಕೇಳಿ ಬಂದಿತ್ತು. ಆದ್ರೆ ಒಂದಿಷ್ಟು ದಿನಗಳ ಕಾಲ ಅಲ್ಲೂ ಕೂಡ ವೈಮನಸ್ಸು ಅಥವಾ ಶ್ರೇಯಾ ಜೊತೆ ಒಂದು ವೇವ್ ಲೆಂತ್ ಮ್ಯಾಚ್ ಆಗ್ಲಿಲ್ವೋ ಅಥವಾ ಯಾವ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಶ್ರೇಯಾ ಬೋಪಾಲ್ ಜೊತೆ ಎಂಗೇಜ್ ಆಗಿ ಮದುವೆ ಕೂಡ ಮುರಿದು ಬಿತ್ತು. ಅನಂತರ ಅಲ್ಲಿಂದ ಇಲ್ಲಿವರೆಗೂ ಸಿಂಗಲ್ ಆಗಿದ್ದಂತಹ ಅಕ್ಕಿನೇನಿ ಅವರು ನಿನ್ನೆಯಷ್ಟೇ ಫೋಟೋಗಳನ್ನ ಹಂಚ್ಕೊಂಡಿದ್ದಾರೆ. ತಮ್ಮ ಪ್ರೇಯಸಿ ಜೊತೆ ಫೋಟೋಗಳನ್ನ ಹಂಚ್ಕೊಂಡು ಎಂಗೇಜ್ ಆಗಿರ್ತಕ್ಕಂಥ ಸುದ್ದಿಯನ್ನ ತಿಳಿಸಿದ್ದಾರೆ. ಯಾವಾಗ ಎಂಗೇಜ್ ಆಗಿರುವ ವಿಚಾರವನ್ನ ಹಂಚ್ಕೊಂಡ್ರು ನೆಟ್ಟಿಗರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಈ ANR ಕುಟುಂಬಸ್ಥರಿಗೆ ಒಂದು ಗೌರವ ಇತ್ತು. ANR ಅಂತಂದ್ರೆ ಇಡೀ ಚಿತ್ರ ಜಗತ್ತು ಅವ್ರನ್ನ ಗೌರವಿಸ್ತಾ ಇತ್ತು. ಆದ್ರೆ ಅವ್ರ ತಂದೆ ಅಂದ್ರೆ ಅಕ್ಕಿನೇನಿ ನಾಗಾರ್ಜುನ್ ಅವರಂತೆ ಮಕ್ಕಳು ಕೂಡ, ಯಾಕಂದ್ರೆ ಅಪ್ಪನೂ ಕೂಡ 2 ಮದುವೆ ಆಗಿದ್ದಾರೆ. ಈಗ ಅವ್ರ ಅಣ್ಣನೂ ಕೂಡ ಅಕ್ಕಿನೇನಿ ನಾಗಚೈತನ್ಯ ಕೂಡ ಸಮಂತಾಗೆ ಡಿವೋರ್ಸ್ ಕೊಟ್ಬಿಟ್ಟು ಇನ್ನೊಂದು ಮದುವೆ ಆಗೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಸೊ ಅಣ್ಣನ ಹಾದಿಯಲ್ಲಿ ಈಗ ಅಕ್ಕಿನೇನಿ ಕೂಡ ನಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಬ್ರೇಕಪ್ ಮಾಡ್ಕೊಂಡು ಈಗ ಇನ್ನೊಂದು ಹುಡುಗಿ ಜೊತೆ ಮದುವೆಗೆ ಸಿದ್ಧ ಆಗ್ತಾ ಇದ್ದಾರೆ. ಅದರ ಪೂರ್ವಭಾವಿಯಾಗಿ ಎಂಗೇಜ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಕುಟುಂಬಸ್ಥರನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಅವರ ವೈಯಕ್ತಿಕ, ಯಾವ ಕಾರಣಕ್ಕೆ ಅವರ ಪರ್ಸನಲ್ ಲೈಫ್ ನಲ್ಲಿ ಏರುಪೇರು ಬರುತ್ತೋ ಅಥವಾ ಏಳು ಬೀಳುಗಳನ್ನ ಕಂಡಿರ್ತಾರೋ, ಯಾವ್ಯಾವ ಕಾರಣ ಯಾವ್ಯಾವ ಮನಸ್ತಾಪಗಳಿಂದ ಬೇರೆ ಆಗ್ತಾರೋ ಅದು ಅವ್ರ ವೈಯಕ್ತಿಕ ವಿಚಾರ. ಬಟ್ ಇವರು ಸಾರ್ವಜನಿಕ ವಲಯದಲ್ಲಿ ಇರೋದ್ರಿಂದ, ಪಬ್ಲಿಕ್ ಫಿಗರ್ಗಳಾಗಿರೋದ್ರಿಂದ, ಸೊ ಪಾಸಿಟಿವ್ ಆರ್ ನೆಗೆಟಿವ್ ಎರಡೂ ತರದ ಕಮೆಂಟ್ಗಳು ಹರಿದು ಬರುತ್ತೆ. ಅದನ್ನ ಹಾಗೆಯೇ ಪಾಸಿಟಿವ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೋ ನೆಗೆಟಿವ್ ಅಂಶಗಳನ್ನು ಅದೇ ರೀತಿ ಸ್ವೀಕಾರ ಮಾಡಬೇಕಾಗುತ್ತೆ. ಎನಿವೆ, ಸದ್ಯ ANR ಕುಟುಂಬದಲ್ಲಿ ಸಂತಸ ಮನೆ ಮಾಡಿದೆ. ಅಕ್ಕಿನೇನಿ ನಾಗಚೈತನ್ಯ ಅವರ ಮದುವೆ ಸಿದ್ಧತೆ ಕಾರ್ಯಗಳು ನಡೀತಾ ಇದೆ. ಸೊ ಡಿಸೆಂಬರ್ 4ನೇ ತಾರೀಕು ಮದುವೆ ಆಗುತ್ತೆ. ಸದ್ಯ ಕೇಳಿ ಬರ್ತಿರ್ತಕ್ಕಂಥ ಸುದ್ದಿ ನಾನು ಆಗ್ಲೇ ಹೇಳಿದಾಗ 50 ಕೋಟಿಗೆ ನೆಟ್ಫ್ಲಿಕ್ಸ್ಗೆ ಇವರ ಮದುವೆ ಹಕ್ಕುಗಳು. ಆ ಸುದ್ದಿನ ಆ ಕುಟುಂಬಸ್ಥರೇ ಖಚಿತಪಡಿಸುವವರಿಗೆ ಕಾದು ನೋಡ್ಬೇಕಾಗುತ್ತೆ. ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.